ಅಪ್ಪನಂತೆ ಹಳೆ ಚಾಳಿಯನ್ನೇ ಮುಂದುವರಿಸಿದ ಶಾಸಕ ಶರತ್ ಬಚ್ಚೇಗೌಡ. ಎಂಟಿಬಿ ನಾಗರಾಜ್ ಆಕ್ರೋಶ ಮತ್ತೆ ಮುಂದುವರಿದರೆ ಹೊಸಕೋಟೆಯಿಂದ ವಿಧಾನಸೌಧ ಚಲೋ ಎಚ್ಚರಿಕೆ. ದೇಶದಾದ್ಯಂತ ಕುತೂಹಲ ಮೂಡಿಸಿದ್ದ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಭರ್ಜರಿ ವಿಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಉಳುನಳ್ಳಿ ಗ್ರಾಮದಲ್ಲಿ ಯುವ ಬಿಜೆಪಿ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿದ ಸಂದರ್ಭದಲ್ಲಿ ಪಕ್ಕದ ಗ್ರಾಮವಾದ ಹೋಬಳಿ ಗ್ರಾಮದಿಂದ 20ಕ್ಕೂ ಹೆಚ್ಚು ಯುವಕರು ಬಂದು ಅರುಣ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ಏಕಾಏಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು, ಸದ್ಯ ಎಂವಿಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುವಿಗೆ ಎಂಟಿಬಿ ನಾಗರಾಜ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದು, ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಕುಟುಂಬಸ್ಥರಿಗೆ ಧೈರ್ಯನ ತುಂಬಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, 2004ರಲ್ಲಿ ಹೊಸಕೋಟೆಗೆ ನಾನು ಪ್ರವೇಶ ಮಾಡಿದ ಸಂದರ್ಭದಲ್ಲೇ ಇದೇ ರೀತಿಯ ಚಾಳಿಯನ್ನು BN ಬಚ್ಚೇಗೌಡರವರು ಮಾಡುತ್ತಿದ್ದರು. ಈಗ ಅವರು ಮಗ ಶಾಸಕರಾದ 2 ಬಾರಿ ಶಾಸಕರಾಗಿದ್ದು, ಇದರ ಬೆನ್ನಲ್ಲೇ ಅವರು ಅಪ್ಪನ ಚಾಳಿಯನ್ನು ಮುಂದುವರಿಸಿದ್ದು, ಇದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸು ಮಾಡುವುದು, ದಬ್ಬಾಳಿಕೆ ದೌರ್ಜನ್ಯ ಮಾಡುವುದು ಮಾಡಿದರೆ ಹೊಸಕೋಟೆಯಿಂದ ವಿಧಾನಸೌಧ ಚಲೋ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿ ಕೇವಲ 1 ವರ್ಷದಲ್ಲೇ ಸಾಕಷ್ಟು ಸುಳ್ಳು ದೂರುಗಳು ದಾಖಲಾಗಿದ್ದು, ಅಟ್ರಾಸಿಟಿ ಕೇಸ್ಗಳಾಗಿದ್ದು, ಅದರ ಎಲ್ಲ ದಾಖಲೆಗಳನ್ನು ಹೊರತೆಗೆಸಿ ವಿಧಾನಸೌಧ ಚಲೋ ಮಾಡುತ್ತೇವೆ. ಅವರು ತಿದ್ದಿಕೊಳ್ಳದೆ ಹೋದರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ. ಜನರು ಕೂಡ ಸದ್ಯದಲ್ಲೇ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊಣಕಾಲಿನ ಮುಂದೆ ಇಲ್ಲಿ ಇದು ಮುಂದೆ ಮುಂದಿನ ತಲೆಯಿಂದ ತೊಗೊಂಡು ಸೈಡಿಂದ ತೊಗೊಂಡು ಇದು ಥರ ಕಾಣುತ್ತೆ, ಮೇಲ್ಗಡೆ 2 ಪೀಸ್ ಆಗಿ. ಸೊ ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿ KY ಫಿಕ್ಸ್ ಮಾಡಬೇಕಂತ ನಾಳೆ ಯಾವ ಗಲಾಟೆ ಇದೆ ಪಟಾಕಿ ಯಾವ ಕೊಡ್ತೀವಿ ಪಟಾಕಿನ ಪಟಾಕಿ ಕೊಡ್ತಾ ಅಂತ ಬರ್ತೀವಿ. ಯಾರ್ಯಾರು ಕೊಡ್ತೀರಿ? 20 ಜನ ಸೇರ್ಕೊಂಡು ವಿಡಿಯೋವನ್ನು ಹೇಗೆ ಬಂದಿದ್ಯಾ ಅಂತ ಏನು ಕೊಟ್ಟಿದ್ದೆ? ಕಷ್ಟ ಕೊಟ್ಟಿದ್ದೆ. ಹಿಂಗೆ ಕೊಡಿ ಆಯಿತು. ಬೇರೆಯವರು ಉಳ್ಳದಾ? అయిపోయి కొట్టింది అయిపోయింది. పోని చెప్పిన నేను కూడా గంటలో ఫోన్ చేసి అందరినీ పిలిపించి గంటలో ఎత్తే మోపే చూసి నాకు మా వాటిని వచ్చిన బిడ్డ నాకు కొడతా ఉన్నారు. ఏం తప్పేసాను పోయంటే మా వాటిని తీసి కొట్టిందా? చెప్తే లేదా? ಸ್ಕ್ಯಾನ್ ಮಾಡಿದ್ವಿ. ನೋ ಇಂಟ್ರಾಕ್ರಿನಿಯಲ್ ನಿಮ್ಮ ಸಂವಾದ ಬ್ಲೀಡಿಂಗ್ ಅಂತ ಬಂದಿದೆ. ಏನು ತೊಂದರೆ ಇಲ್ಲ, ಸ್ಕ್ಯಾನ್ ಮಾಡಿದ್ವಿ. ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ನೋಡಿ ಸರ್, ಲೋಕಸಭಾ ಚುನಾವಣೆಯ ಫಲಿತಾಂಶ ನಿನ್ನೆ ತಾನೇ ಬಂದಿದೆ. ಈ ಫಲಿತಾಂಶ ಬಂದ ಮೇಲೆ ಉಳುವನಹಳ್ಳಿ ಮತ್ತು ಹೋಬಳಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಉಳುವನಹಳ್ಳಿ, ಅದೊಂದು ಸಣ್ಣ ಗ್ರಾಮ, ಕುಗ್ರಾಮ. ಅಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಸಮುದಾಯಗಳಿರ್ತಕ್ಕಂಥ ಆ ಸಣ್ಣ ಕುಗ್ರಾಮ. ಅಲ್ಲಿರ್ತಕ್ಕಂಥವರೆಲ್ಲ ಕೂಲಿ ಕಾರ್ಮಿಕರು, ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿರ್ತಕ್ಕಂಥ ಗ್ರಾಮ. ಅಲ್ಲಿ ನಿನ್ನೆ ಫಲಿತಾಂಶ ಬಂದ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರು 1,65,000
65,000 ಮತಗಳಿಂದ ಅವರು ಜಯಶೀಲರಾಗಿದ್ದಾರೆ ಅಂತೇಳಿ ಎಲೆಕ್ಷನ್ನು ಕಮಿಷನ್ನು ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಅದಾದಮೇಲೆ ಈ ಉಳುವನಹಳ್ಳಿ ಗ್ರಾಮದಲ್ಲಿ ಅನಿಲ್ ಕುಮಾರ್ ಅನ್ನೋ ಈ ಯುವಕ, ಅರುಣ್ ಕುಮಾರ್ ಅಂತಕ್ಕಂಥ ಈ ಯುವಕ, ಇವರು ಯಾದವ ಸಮುದಾಯದವರು. ಇವರು ಖುಷಿಗೆ 2-3 ಸೇರಿ ಅಲ್ಲಿ ಪಟಾಕಿಗಳು ಇಟ್ಟಾಗ ಸಮಯ ಆವಾಗ 9 ಗಂಟೆಯಲ್ಲಿ ಪಟಾಕಿ ಸಿಡಿಸ್ತಾರೆ. ಪಟಾಕಿ ಸಿಡಿಸಿದ ತಕ್ಷಣ ಆ ಗ್ರಾಮದವರು ಬರೋ ಬಗ್ಗೆ 2-3 ಲೀಟರ್ ಕೇಳಿದ್ದಾರೆ. ಹೌದಪ್ಪ, ನಮ್ಮ ಅಭ್ಯರ್ಥಿ ಗೆದ್ದು ನಮ್ಮ ಪಟಾಕಿ ಸಿಡಿ ಅಷ್ಟೇ ಅಂತ. ಅಲ್ಲಿಂದ ಅವರು ಹೋಬಳಲ್ಲಿ ಫೋನ್ ಮಾಡಿ, ಹೋಬಳಲ್ಲಿಂದ ಒಂದು 15 ಜನ ಎಂಜಲ್ ಬಚ್ಚಿದೆ, 15 ಜನ ಅಲ್ಲಿಂದ ಬಂದು ಹುಡುಗನ ಏಕಿಯಾಗಿ ದೊಣ್ಣೆಗಳಲ್ಲಿ ಹೊಡೆದಿದ್ದಾರೆ. ಈ ಕಾಲು, ಈ ಮೊಳಕಾಲು ಸುತ್ತು ಇದು ಫ್ರ್ಯಾಕ್ಚರ್ ಆಗಿದೆ, ತಲೆಗೆ ಬಿಟ್ಟಿದೆ, ಮೈಕೈ ಎಲ್ಲ ದೊಣ್ಣೆಗಳಿಂದ ಹೊಡೆದಿದ್ದಾರೆ. ಈಗಾಗಲೇ ಇದನ್ನು ಡಾಕ್ಟ್ರು ಎಕ್ಸ್ಟೇನ್ ಆಗಿದ್ದಾರೆ, ಈ ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ ಅಂತೇಳಿ ಈಗ ಎಕ್ಸ್ಟರ್ನಲ್ ಕೂಡ ನೋಡಿದ್ದೀವಿ, ಅದು ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ. ಅದನ್ನು ಡಾಕ್ಟ್ರು ಸರ್ಟಿಫೈಡು ಎಲ್ಲ ಮಾಡಿದ್ದಾರೆ. ಹಾಗೆ ತಲೆಗೆ ಏಟು ಬಿದ್ದಿದೆ ಅಂತ ಹೇಳಿದ್ರೆ ತಲೆನೂ ಸ್ಕ್ಯಾನಿಂಗ್ ಮಾಡಿದ್ದಾರೆ. ತಲೆಯಲ್ಲಿ ಅಂಥ ಗಾಯ ಆಗಿರೋದಾಗಲಿ, ಬ್ಲಡ್ ಫ್ಲಾಟ್ ಆಗಿರೋದಾಗಲಿ, ಆ ರೀತಿಯಾದ ಯಾವುದೇ ಇಂಜುರೀಸ್ ಆಗಿಲ್ಲ. ಅದನ್ನು ನಾನು ಇಷ್ಟು ಹೇಳೋಕ್ಕೆ ಬಯಸ್ತೇನೆ. ಇದರಿಂದ 2004ರಲ್ಲಿ ನಾನು ಹೊಸಕೋಟೆಗೆ ಪ್ರವೇಶ ಮಾಡಿದಾಗ, ಮೊದಲನೇ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬಂದಾಗ, ಆವತ್ತು ಈ ತಾಲೂಕಿನಲ್ಲಿ ಈಗ ಕಡಿಮೆ ಆಗಿದೆ, 10 ಪಟ್ಟರಷ್ಟು ಇತ್ತು ಗಲಾಟೆಗಳು. ಚುನಾವಣೆಗಳು ಬಂದುಬಿಟ್ರೆ 30-40 ಬೂತ್ಗಳಲ್ಲಿ ಬೂತ್ ಏಜೆಂಟ್ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಹಿಂಗೆ ಕಾಲು ಮುರಿ, ಕೈ ಮುರಿ ಹೊಡೆಯೋದು, ಆಸ್ತಿ ಹಾನಿ, ಮಾನ ಹಾನಿ, ಪ್ರಾಣ ಹಾನಿ, ಇಂಥ ಭಾಳಷ್ಟು ಘಟನೆಗಳು ಕೂಡ ಈ ತಾಲೂಕಿನಲ್ಲಾಗಿದೆ. ನಾನೀಗ 2004ರಿಂದ 2 ಚುನಾವಣೆಗಳವರೆಗೂ ಆ ಗಲಾಟೆಗಳು ಆಗ್ತಾನೆ ಇದೆ. ಯಾವಾಗ ಎಷ್ಟೋ ಜನ ಕೆಲೂರು, ತಿಮ್ಮಪ್ಪನಲ್ಲಿ, ಬೆಳಗಾನಲ್ಲಿ, ಭಾವಾಪುರ, ದೊಡ್ಡಬಳ್ಳಾಪುರ, ಆ ಗ್ರಾಮಗಳಲ್ಲಿ ಊರುಗಳೇ ಬಿಟ್ಟು ಬೆಳಗಾನಲ್ಲಿ ಬಿಟ್ಟು ಎಷ್ಟೋ ಜನ ಎಲ್ಲ ಬೆಂಗಳೂರು ಸೇರಿಬಿಟ್ಟಾರೆ. ಈ ಭಾಗದಲ್ಲಿ ಕೋಡಹಳ್ಳಿ, ಕಣಕಲ್ಲು, ಕಾಸರಕಳ್ಳಿ, ತಿಂಗಳು, ಆ ಗ್ರಾಮಗಳು, ಹೀಗೆ ಸುಮಾರು 30-35 ಗ್ರಾಮಗಳಲ್ಲಿ ಇಂಥ ಘಟನೆಗಳು ಹಿಂದೆ ಚಿಕ್ಕೇಗೌಡರಿದ್ದಾಗ, ಮುನಿಯೇಗೌಡರಿದ್ದ ಕಾಲದಲ್ಲಿಂದ ಕೂಡ ನಡೀತಿದೆ. ಸಾಕಷ್ಟು ಮನೆಗಳು ಕೂಡ ಆಗಿದೆ. ಈಗ ಮತ್ತೆ ಈ ಚುನಾವಣೆ 2023ರ ವಿಧಾನಸಭಾ ಚುನಾವಣೆ ಆದಮೇಲೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ಹೊಸಕೋಟೆ ತಾಲೂಕಿನಲ್ಲಿ ಇವರು ಶಾಸಕರಾಗಿ ಈ ಶರತ್ ಬಚ್ಚೇಗೌಡರು ಆಯ್ಕೆ ಆದಮೇಲೆ ಇಲ್ಲಿ ಮತ್ತೆ ಒಂದು 2 ಚುನಾವಣೆ ಆದಮೇಲೆ ಸುಮಾರು 7-8 ಕಡೆ ಇದೇ ರೀತಿಯಾಗಿ ಹೊಡೆದಿರತಕ್ಕಂಥದ್ದು FIR ಆಗಿದ್ದು. ನಂಜುಗೋಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಸೂಲ್ಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಭಾವಾಪುರ, ಹಾಗೆ ನಮ್ಮ ನಂಜುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಮಲ್ಪನಹಳ್ಳಿ, ಹಾಗಾದ್ರೆ ಬಿಟ್ಟರೆ ನಮ್ಮ ಬೆಂಡಗಾನಲ್ಲಿ, ಅಲ್ಲಿ ಬೆಂಡಗಾನಲ್ಲಿ ಏಜೆಂಟ್ ಮೇಲೆ ಗಲಾಟೆಗಳು ಮಾಡಿ 9 ಗಂಟೆವರೆಗೂ ಅವ್ರು ಬಿಟ್ಟೇ ಇಲ್ಲ ರಾತ್ರಿ. ಅದಾದಮೇಲೆ ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡೋಗಿ ಅವನ್ನ ಬಿಟ್ಟಿದ್ದಾನೆ. ಗಣೇಶ್ ಅಂತ ಅದೇ ಹುಡುಗರು. ಹಾಗೆ ಕೋಡಹಳ್ಳಿಯಲ್ಲಿ ಹೀನಾಯವಾಗಿ ಅವ್ರನ್ನೇ ಹೊಡೆದ್ಬಿಟ್ಟು ಮತ್ತು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನೇ ಜೈಲು ಕಳಿಸಿ 4 ಜನನ ನಮ್ಮ ಕೋಡಹಳ್ಳಿ ಜನಾರ್ದನು, ಅವ್ರ ತಂದೆ ಪ್ರಕಾಶು, ಅವ್ರ ಜೊತೆ 4 ಜನ ಎಸ್ಸಿಗಳು. ಇವ್ರು ಹೆಂಗಪ್ಪ ಕೇಸ್ಗಳು ಹಾಕೋದಂದರೆ ನೋಡಿ, ಹಿಂಗೆ ಕಾಲು ಮುರಿದಂಗೆ ಹೊಡೆದಿರ್ತಾರೆ.
ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳು ಹಾಕಿದ್ರು ಪೊಲೀಸ್ ಸ್ಟೇಷನಲ್ಲಿ ಅವ್ರಿಗೆ 307 ಹಾಕ್ತಾರೆ. 307 ಕೇಸ್ ಹಾಕ್ತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ರೇಪ್ ಕೇಸಿಂಗ್ ಅಂತ ಮಾಡ್ತಾರೆ ಜೊತೆಯಲ್ಲಿ. ಹಿಂಗೆ 3-4 ಕಡೆ ಆದ ಗದಗದಲ್ಲಿ ಇದೇ ರೀತಿಯಾಗಿ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳೆಲ್ಲ ಅವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಂಥ ಪೊಲೀಸ್ ಸ್ಟೇಷನ್ಗಳಾಗಿದೆ. ಪೊಲೀಸ್ ಅಧಿಕಾರಿಗಳು ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ನಾನು ಭಾಳ ಸಾರಿ IG-ವರೆಗೂ ಹೇಳಿದ್ದೀನಿ, SP-ವರೆಗೂ ಹೇಳಿದ್ದೀನಿ, ಈ ರೀತಿ ನಡೀತಾವೆ. ಇದು ನಿಜವಾದಂಥ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಸ್ಟೇಷನ್ ಹೊಸಕೋಟೆ ತಾಲೂಕಿನಲ್ಲಿ ಆಗಿದ್ದೇವೆ. ಹಿಂಗೆ ಆದರೆ ನಾವು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಾವು ಒಂದು ಉಗ್ರವಾದ ಪ್ರತಿಭಟನೆ ಹೊಸಕೋಟೆಯಿಂದ ವಿಧಾನಸೌಧ ಚಲೋ ಇಂಥ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾನು ಹೇಳಿದ್ದೀನಿ. ಇಂಥ ಒಬ್ಬ ಬಡವ ಹುಡುಗ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಹುಡುಗನಿಗೆ 15 ಜನ ಬಂದು ದೊಣ್ಣೆಗಳಿಂದ ಹೊಡೆದ್ರೆ ಅವ್ರ ಪ್ರಾಣ ಬದುಕಿರೋದೇ ಎಷ್ಟು. ಅವ್ರ ತಾಯಿ ಕೇಳಕ್ಕೆ ಹೋದರೆ ಆಯಮ್ಮನ ಹೊಡೆದಿದ್ದಾರೆ, ಅವ್ರ ಸಂಬಂಧಿಕರು ಕೇಳಕ್ಕೆ ಹೋದರೆ ಅವ್ರ ತಲೆ ಕೃಷ್ಣಪ್ಪ ಅನ್ನೋರು ತಲೆ ಕೊಡ್ತಿದ್ದಾರೆ. ಇವರು ಸರ್ವಾಧಿಕಾರ. ಇವರು ಹಿಂದೆ 2004ರಲ್ಲಿ ನಡೀತಾ ಇದ್ದಂಥ ಇವರು ಸರ್ವಾಧಿಕಾರ, ಇವರು ದೌರ್ಜನ್ಯ, ಇವರು ದಬ್ಬಳಿಕೆ ಮತ್ತೆ ಇವರು ಪ್ರಾರಂಭ ಮಾಡಿದ್ದ. ಇದು ಏನು ಈ ರೀತಿಯಾಗಿ ಬಡವರನ್ನು ರೋಹಿಸೋದು, ಅನ್ಯಾಯ ಮಾಡೋದು, ಫಾಲ್ಸ್ ಕಂಪ್ಲೇಂಟು, ಫಾಲ್ಸ್ ಕೇಸ್ ಹಾಕೋದು ಇದು ಯಾವತ್ತೂ ಒಳ್ಳೆಯದಲ್ಲ. ಇದಕ್ಕೆ ಯಾವತ್ತಾದರೂ ಒಂದು ದಿನ ಇದಕ್ಕೆ ಅದು ನಾವು ಏನು ಮಾಡಬೇಕು ಅಂತ ನಮ್ಮ ಪಾರ್ಟಿ ಪಕ್ಷ ತಾವೆಲ್ಲರೂ ಕೂತು ತೀರ್ಮಾನ ಮಾಡಿ ಇದನ್ನು ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಅಲ್ಲ, ಚುನಾವಣೆಗಳಲ್ಲಿ ಗೆದ್ದಾಗ ಇವರು ಲೋಡ್ಗಟ್ಟಲೆ ಪಟಾಕಿಗಳು ತಂದು ಊರಿನಲ್ಲಿ ಹೊಡೆದಿದ್ದಾರೆ. ಯಾರಾದರೂ ಗಲಾಟೆ ಮಾಡಿದ್ದಾರೆ, ಅವ್ರ ಮೇಲೆ ಮಾಡಿದ್ದಾರೆ. ನೀವು ನಮ್ಮ ಯಾವುದೋ ಒಂದು ಕಾರ್ಯಕರ್ತರು ಅದು ಆ ಪಟಾಕಿಗಳು ಇಡೋಕ್ಕೂ ಕೂಡ ಅವ್ರ ಮೇಲೆ ಗಲಾಟೆಗಳು ಎಲೆಕ್ಷನ್ ಟೈಮ್ನಲ್ಲಿ ಕರೆಸೋದು, ಬೂತ್ ಏಜೆಂಟಾಗಿ ಕೂತ್ಕೊಬಾರ್ದು, ನೀವು ಕೂತ್ಕೊಂಡ್ರೆ ನಿಮ್ಮನ್ನು ಹೊಡಿತೀವಿ ಬಡಿತೀವಿ ಅಂತೇಳಿ ಬೂತ್ ಏಜೆಂಟ್ಗಳು ಕೂತ್ಕೊಳ್ಳೋರ ಮೇಲೆಲ್ಲ ಗಲಾಟೆ ಮಾಡಿದ್ದಾರೆ. ಅವ್ರಿಗೆ ಕರೆಸಿ ಹೇಳಿದ್ದಾರೆ, ನೀವು BJP ಪರವಾಗಿ ಕ್ಯಾನ್ವಾಸ್ ಮಾಡಬಾರ್ದು, ನೀವು ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಹೀಗೆಲ್ಲ ಭಯ ಇರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳಿಗೆ ತನ್ನ ಸ್ವಂತ ಇಚ್ಛಾಶಕ್ತಿಯಿಂದ ಮತದಾನ ಮಾಡ್ತಕ್ಕಂಥ ಹಕ್ಕು ಅದು ಸಂವಿಧಾನದಲ್ಲಿದೆ. ಆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನೇ ಚಲಾವಣೆ ಮಾಡಲಿಕ್ಕೆ ನೀವು ಮಾಡಬಾರ್ದು, ನಿಮ್ಮ ಓಟು ನಾವೇ ಹಾಕ್ತೀವಿ ಅಂತೇಳಿ ಬೂತ್ಗಳು ಗೀಲ್ ಮಾಡೋಕ್ಕೆ ಹೋಗಿ ಗಲಾಟೆಗಳು ಮಾಡಿದ್ರೆ ಇವರು ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ಈ ರಾಜ್ಯದ ಜನ, ಈ ತಾಲೂಕಿನ ಸಾರ್ವಜನಿಕರು ಇದನ್ನು ಗಮನಿಸಬೇಕು. ಇದು ಯಾರಿಗಾದರೂ ಅನ್ಯಾಯನೇ, ಅದು ಯಾರೇ ತಪ್ಪು ಮಾಡಿದರೂ ತಪ್ಪೇ. ಹಾಗೇನಾದರೂ ನಮ್ಮ ಪಾರ್ಟಿಯವರು ಏನಾದರೂ ತಪ್ಪು ಮಾಡಿದರೆ ಅಂಥವ್ರು ಕೇಸ್ಗಳು ಹಾಕ್ಸ್ರಿ, ಪನಿಷ್ಮೆಂಟ್ ಕೊಡ್ರಿ, ಪ್ರೂವ್ ಮಾಡಿರಿ ನಿಜವಾಗ ಅವ್ರು ತಪ್ಪು ಮಾಡಿದ್ದಾರೆ. ಸುಮ್ಮನೆ ಫಾಲ್ಸ್ ಕಂಪ್ಲೇಂಟು ಪೊಲೀಸ್ ಅಧಿಕಾರಿಗಳ ಮೇಲೆ ಅವರು ಮಾಡಲ್ಲ ಅಂದರೂ ಕೂಡ ಇದರಲ್ಲಿ ಕೆಲವು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಆ ಇನ್ಸ್ಪೆಕ್ಟರ್ ಮೇಲೆ ಪೊಲೀಸ್ನ ಮೇಲೆ ಧಮಕಿಗಳಾಗ್ತಾರೆ. ನಾವು ಹೇಳ್ದಂಗೆ ಮಾಡೋ ಇಲ್ಲದೆ ಹೋದರೆ ನೀನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು ಅಂತ, ಇಲ್ಲಿರಬೇಡ ಅಂತ ಆ ಪೊಲೀಸ್ನವ್ರಿಗೆ ಧಮಕಿಗಳಾಗ್ತಾರೆ. ಎಷ್ಟೋ ಜನ ಪೊಲೀಸ್ನವ್ರು ನನಗೆ ಹೇಳ್ತಾರೆ, ಏನು ಹಿಂಗೆ ಮಾಡಿದ್ದೀರಾ ನ್ಯಾಯನ, ನಿಮಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಇದೊಂದು ಸಮಾಜ, ನೀವೊಂದು ಪಕ್ಷದ ಪರವಾಗಿ ನೀವು ಕೇಸ್ಗಳು ಹಾಕೋದು, ಅವರು ಸ್ಟೇಷನ್ ಕರ್ಕೊಂಡೋಗಿ ಸಣ್ಣ ಕಂಪ್ಲೇಂಟ್ಗಳಾದರೂ ಗಂಟೆಗಟ್ಟಲೆ ಅವ್ರು ಸ್ಟೇಷನಲ್ಲಿ ಕುಡಿಸೋದು, ಸ್ಟೇಷನಲ್ಲಿ ಹೊಡೆಯೋದು, ಅವ್ರನ್ನ ನಾವು ಹೊಡೆದಿದ್ದೀವಿ ಅಂತ ಯಾರ ಹತ್ರ ಹೇಳಕ್ಕೆ ಹೋದರೆ ತಿರುಗಿ ಕರ್ಕೊಂಡ್ಬಂದು ಹೊಡಿತೀವಿ ಅನ್ನೋದು ಇದು ನ್ಯಾಯನ? ಈಗ ನಮ್ಮ ಕಡೆಯವರು ಕೋಡಹಳ್ಳಿಯವರು 6 ಜನ ಈಗಾಗಲೇ ಜೈಲಲ್ಲಿದ್ದಾರೆ. ಅವರು 20 ದಿವಸದಿಂದ
ಆ ಭಾವಾಪುರದಲ್ಲಿ ಅವ್ರ ಮೇಲೆ ಹಂಗೆ ಹಾಕಿದ್ರು, ಅವರು ಬೇಲ್ ಮೇಲೆ ಬಂದಿದ್ದಾರೆ. ಅವರು ಎಸ್ ಟಿಗಳು. ಹೀಗೆ ಇವರು ಮತ್ತೆ ಕೂಡ ಇವರು ಹಳೆ ಚಾಳಿ ಚುನಾವಣೆಗೆ ಬಂದಾಗ ಎದುರಿಸೋದು ದೌರ್ಜನ್ಯ ದಬ್ಬಾಳಿಕೆ ಪ್ರಾರಂಭ ಮಾಡಿದ್ದಾರೆ. ಅದು ಭಾಳ ದಿನ ನಿಮ್ಮ ಅಧಿಕಾರ ಇರ್ತದೆ ಅಂತ ತಿಳ್ಕೊಬೇಡಿ. ನಿಮ್ಮ ಅಧಿಕಾರ ಭಾಳ ದಿವಸ ಇರ್ತದೆ ಅಂತ ತಿಳ್ಕೊಬೇಡಿ. ಎಲ್ಲ ಭಾಳ ಜನ ಅಧಿಕಾರ ಇಟ್ಕೊಂಡು ಮುಖ್ಯಮಂತ್ರಿಗಳಾದವರು, ಪ್ರಧಾನಮಂತ್ರಿಗಳಾಗಿದ್ದರು. ಈ ರಾಜಕೀಯ ಹಿನ್ನೆಲೆ, ರಾಜಕೀಯ ಇತಿಹಾಸ ಸ್ವಲ್ಪ ಹಿಂದೆ ತಿರುಗಿ ನೋಡಿ, ಮುಂದಕ್ಕೂ ನೋಡಿ ಏನೇನಾಗಿದೆ ಅಂತ. ನಾನು ಇದರಿಂದ ನಾನು ಭಾಳ ಬೇಸರದಿಂದ, ಭಾಳ ನೋವಿನಿಂದ ಹೇಳ್ತೇನೆ. ಈ ಏಟು ತಿಂದ ಹುಡುಗ ಇಲ್ಲಿ ಬರೋ ಅಂತ ಹೇಳ್ತಾನೆ. ಅವ್ನು ಬಿದ್ದಿರೋ ಏಟು ನೋಡಿದ್ರೆ ನಮಗೆ ದುಃಖ ಬರ್ತದೆ. ಈ ರೀತಿ ಹೊಡೆಯೋಂಥ ತಪ್ಪು ಏನು ಮಾಡಿದ್ದ ಅವನು? ಇಲ್ಲ ಇವನು ಯಾರಿಗಾದ್ರೂ ಅವ್ರವ್ರು ಹೊಡೆದಿದ್ದರೆ ಪರವಾಗಿಲ್ಲ. ಸುಮ್ಮನೆ ನಿಂತಿರೋರ ಮೇಲೆ ಹೇಗೆ ದಮ್ ಹೊಡೆದಿದ್ದೀರಾ? ಈಗ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ. ಮತ್ತು ಇವತ್ತು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ತೋರಿಸ್ಬೇಕಲ್ಲ, ಹೊಡೆದಿರೋದು ಏನಾದರೂ ಗಾಯ ಆಗಿರೋದು, ಅಥವಾ ಫ್ರ್ಯಾಕ್ಚರ್ ಆಗಿರೋದು, ಕಾಲು ಮುಗಿರೋದು, ಕೈ ಮುರಿದಿರೋದು ತೋರಿಸ್ಬೇಕಲ್ಲ ಅವರು. ಅದರಿಂದ ನಾನು ಇವತ್ತು ನಾವು ನಮ್ಮೆಲ್ಲ ಅವರ ಕುಟುಂಬದವರು ಅವ್ರ ಜೊತೆಯಲ್ಲಿ, ನಮ್ಮ ಮುಖಂಡರು ಕೂಡ ಜೊತೆಯಲ್ಲಿ ಬಂದು ಇದನ್ನು ನೋಡಿ ವೈದ್ಯಾಧಿಕಾರಿಗಳಿಗೆ ಇದು ಆಪರೇಷನ್ ಮಾಡಿ ಈ ಗಾಯಾಳಿಗೆ ಇವರಿಗೆ ಬೇಕಾಗಿರತಕ್ಕಂಥ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಅವ್ರಿಗೆ ಹೇಳಿದ್ದೇನೆ. ಅವರಿಗಾಗಲೇ ಎಲ್ಲ ರೀತಿಯ ಎಕ್ಸ್ಟ್ರಾಗಳು ಮಾಡಿದ್ದಾರೆ, ಮೆಡಿಸಿನ್ಸು, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೊಂದು ಎಲೆಕ್ಷನ್ಗೆ ಆಫ್ಸರ್ ಮೇಲೆ ಒಂದು ಕೇಸು, ಅದು ಅದೇನು ಕೇಸ್ ಕೊಟ್ಟಿದ್ದಾರೆ, ಕೋರ್ಟ್ ಕೇಸ್, ಕೇಸು. ಇಂಥವು ಎಷ್ಟಾಗಿವೆ ಅಂತ ಎಲ್ಲ ಇವತ್ತು ಯಾವ್ಯಾವ್ದಾಗವ ಎಲ್ಲ FIR ಕಾಪಿ ಕರ್ಸೋಕೆ ಹೇಳಿದ್ವಿ. ಅವೆಲ್ಲ FIR ಕಾಸು ತಗೊಂಡು ಸುಧಾಕರ್ ಅವರು ಇವತ್ತು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ನಾನು ಇಲ್ಲಿ ಕರ್ಕೊಂಡ್ಬರ್ತೀನಿ. FIR ಕಾಪಿಗಳೆಲ್ಲ ತಗೊಂಡು ಸ್ಟೇಷನ್ ಕಲೆಕ್ಟ್ ಮಾಡಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಹೋಗಿ ಮನೆ ಐತಿ ಎತ್ಕೊಂಡ್ಬಂದ್ಬಿಡೋಣ ಅಂತ ಒಂದು ಸಭೆ ಮಾಡಿ ನೋಡಿ ಹೇಳು ಏನು ಹೇಳಿದ್ರು. 5-6 ಮನೆ ಐತೆ, ಹೋಗಿ ಎತ್ಕೊಂಡ್ಬಂದ್ಬಿಡೋಣ. ಎಷ್ಟಾಗ್ತದೆ, ಹೆಂಗಿದ್ರು ಒಂದೇ ಕೇಸ್ ನಡೀದ ಅಂತ ಒಂದೊಂದು ಮನೆ ಒಬ್ಬೊಬ್ರು ಎತ್ಕೊಂಡ್ಬಂದ್ಬಿಡೋಣ ಅಂತ ಹೇಳ್ತಾರೆ. ನೋಡಿ ಸರಿ, ಬೆಳಿಗ್ಗೆ ಹೋಗಿ ಹಿಂಗೆ ಹೇಳ್ತಾರೆ. ಇನ್ನೆಷ್ಟು ಭಯ ಇಡಿಸ್ಬೋದು, ಇನ್ನೇನೇನು ಮಾಡ್ಬೋದು ಇವರು. ಬಡ ಕುಟುಂಬಗಳು ಕೂಲಿ ನಾಲಿ ಮಾಡಿ ಜೀವನ ಮಾಡೋರು. ಈ ರೀತಿಯಾಗಿ ಇವರು ದೌರ್ಜನ್ಯಗಳು ಮಾಡಿದ್ರೆ